ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನನ್ ಗಂಡನೇ ಪದೇ ಪದೇ ಕಳ್ಳ ಅಂತೀಯಾ? ಎಕ್ಸ್ಕ್ಯೂಸ್ ಮೀ, ನಾನೇ ಕನ್ಫ್ಯೂಸ್ ಆಗಿದ್ದೆ. ನನ್ನ ಹತ್ರ ದುಡ್ಡು ಇರಲಿಲ್ಲ. ನೀವು ಜಗಳ ಆಡಕ್ಕೆ ಹೋಗ್ಬೇಡಿ. ಕೇಳಿಸ್ಕೊಂಡ್ಯಾ? ಒಂದು ಕಾಲದಲ್ಲಿ ನಮ್ದು ರಾಜವಂಶ, ಯಾರ ಹತ್ರನೂ ದುಡ್ಡಿಗಾಗಿ ಕೈ ಚಾಚಿದ್ದೇ ಇಲ್ಲ. ಈ ತರ ಕೈ ಚಾಚಿದವ್ರಿಗೆ ಕೊಟ್ಟ ಅಭ್ಯಾಸ ತಗೊಂಡಲ್ಲ, ಅಂತದ್ರಲ್ಲಿ ನನ್ನನ್ನೇ ಕಳ್ಳ ಅಂತೀಯಾ? ಏ ರೇವತಿ, ಹೇಳು ನಿನ್ ಮಗಳಿಗೆ ನನ್ನ ಬಗ್ಗೆ, ನಮ್ಮ ವಂಶದ ಬಗ್ಗೆ. ओम वाह ओम बुवाह ओम स्वहं वर्वस्वा सत्यनारायणमावाहयनस्तामे पूजयामि अभिमे किङ्करामि स्वागता सुस्वागता वन्दना. ಅಣ್ಣ, ಪೊಲೀಸ್ನವರು. ಮೂರ್ತಿ, ಮಗ ಇಲ್ಲ ಅಂದು ನಾನು ಈ ಪೂಜೆ ಮಾಡ್ತಾ ಇದ್ದೀನಿ. ಈ ಪೂಜೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿನಗೂ ಗೊತ್ತು. ಯಾವುದೇ ಕಾರಣಕ್ಕೂ ಈ ಪೂಜೆಯಿಂದ ನಡುವೆ ಎದ್ದೇಳೋ ಹೋಗಿಲ್ಲ, ನಾನು ಎದ್ದೇಳೋದಿಲ್ಲ ಕೂಡ. ನೀವು ಮುಂದುವರಿಸ್ತಾರಪ್ಪ, ನಾನು ಮ್ಯಾನೇಜ್ ಮಾಡ್ತೀನಿ. ओम त्रिविक्रमाय नमः, वामनाय नमः, श्रीधराय नमः, ऋषिकेशाय नमः. ಮನೇಲಿ ಪೂಜೆ ನಡೀತಾ ಇದೆ. ನೀವು ಎನ್ಕ್ವೈರಿ ಮಾಡ್ತಾ ಇದ್ರೆ ಅಷ್ಟು ಚೆಂದ ಕಾಣಲ್ಲ. ನಿಮ್ಮ ಎನ್ಕ್ವೈರಿ ನಾಳೆ ಇಟ್ಕೋಬೋದಾ? ಓ, ಇವತ್ತು ಮನೇಲಿ ಯಾರು ದೊಡ್ಡವರಿಲ್ಲ, ನಾಳೆ ಬನ್ನಿ ಅಂತ ಮಕ್ಕಳು ಹೇಳಿ ಕಳಿಸ್ತಾರಲ್ಲ, ಹಾಗೆ ಹೇಳಿ ಕಳ್ಸೋದಕ್ಕೆ ನೋಡ್ತಾ ಇದ್ದೀರಾ? ಇವತ್ತು ಮನೇಲಿ ಪೂಜೆ ಇದೆ ಅಂತ ಗೊತ್ತಿದ್ದೆ ನಾವಿಲ್ಲಿಗೆ ಬಂದಿರೋದು. ಇವತ್ತು ಸುಶಾಂತ್ ಇಲ್ಲಿಗೆ ಬಂದೇ ಬರ್ತಾನೆ ಅಂತ ನಮಗೆ ಇನ್ಫಾರ್ಮೇಶನ್ ಇದೆ. ನಮ್ಮ ಹತ್ರ ಸರ್ಚ್ ವಾರೆಂಟ್ ಕೂಡ ಇದೆ. ಮೂರ್ತಿ, ಅವ್ರ ಕೆಲಸ ಅವ್ರು ಮಾಡಿ, ನಮ್ಮ ಯಾವ ಅಭ್ಯಂತರನೂ ಇಲ್ಲ. ಪುರೋಹಿತ್ರೆ, ನೀವು ಮುಂದುವರಿಸಿ. ಅಲ್ಲ ಸರ್, ಸುಶಾಂತ್ ಬಂದಿದ್ದೇ ಆಗಿದ್ರೆ ಅಲ್ಲಿ ಪೂಜೆಯಲ್ಲಿ ಕೂತಿರೋನು, ಯಾವುದೋ ರೂಮಲ್ಲಿ ಕೂತ್ಕೋತಾ ಇರಲಿಲ್ಲ ಅಲ್ವಾ? ಪ್ಲೀಸ್, ಅವ್ರ ತಂದೆ ತಾಯಿಗೆ ಪೂಜೆ ಮಾಡಕ್ಕೆ ಬಿಡಿ. ಮೂರ್ತಿ, ಸರಿ, ಪ್ಲೀಸ್ ಕ್ಯಾರಿ ಆನ್. ನೋಡಿ, ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ, ದಯವಿಟ್ಟು ನಮಗೆ ಫ್ರೀಡಮ್ ಕೊಡಿ. ಅರೆ, ನಾವೆಲ್ಲ ಸರ್ ನಿಮ್ಮ ಕರ್ತವ್ಯ ಕಡ್ಡಿ ಮಾಡ್ತಾ ಇದ್ದೀವಿ. ನಿಮ್ಮ ಕರ್ತವ್ಯ ನೀವು ಮಾಡಿ. ನಮ್ಮದೇ ಮನೆ ಅಲ್ವಾ, ಯಾವುದೋ ಒಂದು ಮೂಲೆಯಲ್ಲಿ ನಿಂತಿರ್ತೀವಿ. ನೀವು ಸುಶಾಂತ್ನ ಬಚ್ಚಿಟ್ಟಿದ್ದೀರಾ ಅಂತ ನಮಗೆ ಚೆನ್ನಾಗಿ ಗೊತ್ತು. ನಮ್ಮ ಜೊತೆ ಆಟ ಆಡಬೇಡಿ ಮಿಸ್ಟರ್ ಮೂರ್ತಿ. ನೀವಾಗಿ ಅವನ್ನ ಕರ್ಕೊಂಡು ಬಂದು ನಮ್ಮ ಮುಂದೆ ನಿಲ್ಸಿದ್ರೆ ಒಳ್ಳೇದು. ನಾವಾಗಿ ಅವನ್ನ ಹುಡುಕಿ ಕರ್ಕೊಂಡು ಬಂದ್ರೆ ಪರಿಸ್ಥಿತಿ ಚೆನ್ನಾಗಿರಲ್ಲ. ಅಲ್ಲ ಸರ್, ಅವನು ಏನು ತಪ್ಪೇ ಮಾಡಿಲ್ಲ ಅನ್ನುವಾಗ ನಾವು ಯಾಕೆ ಸರ್ ಅವನ್ನ ಬಚ್ಚಿಡೋಣ? ನೋಡಿ ಸರ್, ಅವನೊಬ್ಬ ಫ್ರೀ ಮ್ಯಾನ್. ಅವ್ನು ಎಲ್ಲಿಂದ ಯಾವಾಗ ಬೇಕಾದ್ರೂ ಬರ್ತಾನೆ, ಎಲ್ಲಿಗೆ ಬೇಕಾದ್ರೂ ಹೋಗ್ತಾನೆ. ನೋಡಿ,
ಅವನ ನಾವು ಬಚ್ಚಿಟ್ಟಿಲ್ಲ, ಅವನು ಎಲ್ಲಿದ್ದಾನೆ ಅಂತ ನಮಗಂತೂ ಗೊತ್ತಿಲ್ಲ. ಅಪ್ಪಿ ತಪ್ಪಿ ನಿಮ್ಗೇನಾದ್ರು ಸಿಕ್ಕಿದ್ರೆ ದಯವಿಟ್ಟು ನಮಗೂ ತಿಳಿಸಿ ಪ್ಲೀಸ್. ಮನೇಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಇತ್ತು, ಆದರೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇರಲಿಲ್ಲ. ಇವತ್ತು 1 ರೂಪಾಯಿ ಇಲ್ಲ, ಒಂಥರ ಹಸುವಾಗ್ತಿದೆ. ನಿಜವಾದ ಹಸು ಅಂದರೆ ಇದೆ. ಈ ಹಸುವು ಪಿಜ್ಜಾ ತಿಂದರೆ, ಅಪ್ಪನ ದುಡ್ಡಲ್ಲಿ ಪಾರ್ಟಿ ಮಾಡಿದ್ರೆ ತೀರೋ ಹಸುವಲ್ಲ. ನಿಜವಾದ ಹಸು ತೀರೋದು ಸ್ವಂತ ದುಡ್ಡಿಂದ, ಸ್ವಂತ ನಾನೇ ದುಡ್ದಿರೋಂಥ ದುಡ್ಡಿಂದ. सहस्राजः सहस्रपाद स भव्यं विश्वतारत्वा हत्यदष्टदशाङ्गलं पुरुषहेवेधकं सर्वं यद्बोधं मच्चुव्य. ಸರ್, ಇಂಚಿಂಚು ಹುಡ್ಕಾಡ್ದೆ ಸರ್, ಇವತ್ತು ಎಲ್ಲೂ ಸಿಗಲಿಲ್ಲ. ಹೊರಗಡೆ ಎಲ್ಲೋ ಬಚ್ಚಿಟ್ಟಿರ್ಬೇಕು. ಎಲ್ಲಿ ಹೋಗ್ತಾನೆ? ಇವತ್ತಲ್ಲ ನಾಳೆ ಸಿಕ್ಕೇ ಸಿಗ್ತಾನೆ. ಮಂಗಳಾರತಿ ತಗೊಂಡೇ ಹೋಗಿ. ಮನೆಯವರೆಲ್ಲ ಸೇರಿ ಡ್ರಾಮಾ ಮಾಡ್ತಿದ್ದೀರ ಅಂತ ನನಗೆ ಗೊತ್ತು. ಈ ಡ್ರಾಮಾಗೆ ಹೇಗೆ ಪರದೆ ಎಳಿಬೇಕು ಅಂತನೂ ನನಗೆ ಚೆನ್ನಾಗಿ ಗೊತ್ತು. ಎಂತೆಂಥವ್ರನ್ನೆಲ್ಲ ಕರ್ಕೊಂಡು ಬಂದು ಎಡೆಮುರಿ ಕಟ್ಟಿದ್ದೀನಿ. ನಿಮ್ಮ ಮಗನು ಒಂದಲ್ಲ ಒಂದಿನ ಸಿಕ್ಕೇ ಸಿಗ್ತಾನೆ. ಅವತ್ತು ನಿಮ್ಮ ಮಗನ್ನ ಬೀದಿಲಿ ಎಳ್ಕೊಂಡು ಹೋಗ್ತೀನಿ. ಮೆರವಣಿಗೆ ಮಾಡಿಸಿ ಲಾಕಪ್ಪಲ್ಲಿ ಹಾಕ್ತೀನಿ. ದೇವರು ನಿಮ್ಮ ಮಗನಿಗೆ ಒಳ್ಳೇದು ಮಾಡಲಿ. ನೀ ಪ್ರತಿ ಸತಿ ಹೇಳ್ತಿದ್ದೆ ಅಮ್ಮ, ಲೈಫಲ್ಲಿ ಏನು ಮಾಡಬೇಕು ಅಂತ ಡಿಸೈಡ್ ಮಾಡು ಅಂತ. ಆದರೆ ಯಾಕೆ ಅಂತ ನಂಗೆ ಅರ್ಥನೇ ಆಗ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ಯಾಕೆ ಅಂತ ಯೋಚನೆ ಮಾಡೋ ಸಿಚುಯೇಷನ್ನು ಬಂದಿರಲಿಲ್ಲ. ಮನೇಲಿ ದುಡ್ಡಿದೆ, ಹಸುವಾಗೋ ಮುಂಚೆನೇ ತಿಂಡಿ ಸಿಗತ್ತೆ, ಬೇಕಾದ ಕಡೆ ಓಡಾಡ್ಬೋದು, ಬೇಕಾದಾಗ ಇರ್ಬೋದು. ಅವತ್ತು ನೀನು ಹೇಳಿರೋದೆಲ್ಲ ಇವತ್ತು ಅರ್ಥ ಆಗ್ತಿದೆ ಮಾಮ್. ಇವತ್ತು ನೀನು ತುಂಬ ನೆನಪಾಗ್ತಿದ್ಯಾ ಮಾಮ್. ಇವತ್ತು ನೀನು ನನ್ನ ಪಕ್ಕ ಇರಬೇಕಾಯ್ತು. ರಾಜ್ 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 ಅಮ್ಮ, ರಾಜ್ ಅಮ್ಮ, ಏನಾಯ್ತಮ್ಮ?
ರೀ ರಾಜ್ನ ದಯವಿಟ್ಟು ಮನೆಗೆ ಕರೆಸ್ರಿ. ನನ್ನ ಮಗ ನನ್ನ ಕಣ್ಣು ಮುಂದೆ ಇರಬೇಕು. ನಿಮ್ಮ ಕೈ ಮುಗಿತೀನ್ರಿ. ಸಾವಿತ್ರಿ, ಆ ಎಸ್ ಐ ಏನೇನೋ ಹೇಳ್ದೆ ಅಂತೇಳಿ ನೀನು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ರೆ ಹೇಗೆ? ನಿನಗೆ ಗೊತ್ತಾ, ನಾವು ಹೆದರ್ಕೊಂಡು ನಮ್ಮ ಮಗನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬರಲಿ ಅಂತಾನೆ ಅವ್ನು ಹೀಗೆಲ್ಲ ಮಾತಾಡ್ತಾ ಇರೋದು. ನೋಡು, ಇಂಥ ಸಮಯದಲ್ಲಿ ನಾವು ಹೀಗೆಲ್ಲ ಧೈರ್ಯ ಕಳ್ಕೋಬಾರ್ದು. ಅಮ್ಮ, ರಾಜ್ ಬೇರೆ ಮನೇಲಿಲ್ಲ. ನೀನು ಈಗ ಟೆನ್ಷನ್ ಮಾಡ್ಕೊಂಡ್ರೆ ನಮ್ಮ ಗತಿ ಏನಾಗಬೇಕು? ಸಮಾಧಾನ ಮಾಡ್ಕೊಮ್ಮ. ಅಪ್ಪ, ಅಮ್ಮಂಗಿಂತ ನಮ್ಮ ಹಠಾನೇ ದೊಡ್ಡದ. ಅಮ್ಮನಿಗೋಸ್ಕರನಾದರೂ ರಾಜನ ಮನೆಗೆ ಕರ್ಕೊಂಬರೋಣ. ನಂಗೆ ಅಮ್ಮನೇ ಮುಖ್ಯ. ಪ್ಲೀಸ್ ಅಪ್ಪ.